ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕಾಶಿ ಯಾತ್ರೆಯ ಮುಂದುವರೆದ ಭಾಗವನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಕಾಣ್ತಾ ಇದ್ದಾರಲ್ಲ, ವೀಲ್ ಚೇರ್ ಮೇಲೆ ಕೂತವರು, ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದವರು, ಯಲ್ಲಾಪುರದ ವೈಜಯಂತಿ ಹೆಗಡೆ ಅಂಥೇಳಿ. ಇವರಿಗೆ ತುಂಬ ಕಾಲು ನೋವಿದೆ, ಹಾಗಾಗಿ ವೀಲ್ ಚೇರ್ ತಗೊಂಡಿದ್ದಾರೆ. ಇವರು ಕಾಶಿ ವಿಶ್ವನಾಥನ ಹಾಗೂ ಅಯೋಧ್ಯೆ ರಾಮನ ದರ್ಶನ ಮಾಡಬೇಕಂತ ಬಂದಿದ್ದಾರೆ. ಏನು ತೊಂದರೆ ಆಗಿಲ್ಲ, ಅವರಿಗೆ ಆರಾಮಾಗಿ ದರ್ಶನ ತಗೊಂಡಿದ್ದಾರೆ. ಅವ್ರದ್ದು ಒಂದು ಧೈರ್ಯ ಇದೆಯಲ್ಲ, ಅದೇ ಅವರಿಗೆ ಸಾಥ್ ಕೊಟ್ಟಿದೆ. ಧೈರ್ಯ ಮಾಡಿ ಬಂದಿದ್ದಾರೆ, ಏನೂ ತ್ರಾಸಾಗಿಲ್ವಂತೆ. ಹಾಗಾಗಿ ಎಲ್ಲ ದರ್ಶನವನ್ನು ಪಡೀತಾ ಇದ್ದಾರೆ. ವೀಕ್ಷಕರೇ, ಇವರಿಗೆ 85 ವರ್ಷ ವಯಸ್ಸು. ಇವರು ಹೇಳ್ತಾ ಇದ್ದಾರೆ, ನಾನು ಕಾಶಿ ಯಾತ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಮಾಡಿಕೊಂಡು ಇದ್ದೆ. ಆದರೆ ಯಾವಾಗ ರಾಮನ ಸ್ಥಾಪನೆ ಆಯಿತು, ಆವಾಗ ರಾಮನ ದರ್ಶನ ಪಡೀಲಿಕ್ಕೆ ಹೋಗಲೇಬೇಕು ಅಂತ ಮನಸ್ಸು ಬಂತಂತೆ ಅವರಿಗೆ. ಹಾಗಾಗಿ ಕಾಶಿ ಯಾತ್ರೆ ಜೊತೆಗೆ ಹೊರಟಿದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಕಾಶಿಯಲ್ಲಾಯ್ತು, ಅಯೋಧ್ಯೆಯಲ್ಲಾಯ್ತು, ಎಷ್ಟು ಅಡ್ಡಾಡಿದ್ದಾರೆ ಇವರು, ಆರಾಮಾಗಿ ಅಡ್ಡಾಡಿದ್ದಾರೆ, ಏನೂ ತ್ರಾಸಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನನಗೆ ಆ ದೇವರೇ ಶಕ್ತಿ ಕೊಟ್ಟಿದ್ದಾನೆ, ಬಂದು ದರ್ಶನ ಮಾಡ್ಕೊಂಡು ಹೋಗು ಅಂತೇಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಮನಸ್ಸು ಮಾಡೋದೇ ಮುಖ್ಯ ಅಂತ ಅವರ ತಾತ್ಪರ್ಯ. ಹರಿಶ್ಚಂದ್ರ ರಾಜ, ಹರಿಶ್ಚಂದ್ರನ ರಾಜ. ಶಿವ ಹುಲಿ ಎಲ್ಲೂ ಕಾಣ್ತಾ ಇಲ್ಲ. ರಾಜ ವೀರಬಾಹು ಇದ್ದಂತ ಅರಮನೆ, ಅದು ಹರಿಶ್ಚಂದ್ರನ ರಾಜ. ರಾಜ ವೀರಬಾಹು ಅವರು ಇದ್ದಂಥ ಘಾಟ್. ವೀಕ್ಷಕರೇ, ಕಾಶಿ ಕ್ಷೇತ್ರದಲ್ಲಿ ನಡೆದಂಥ ನಮ್ಮ ಸ್ವಂತ ಪವಾಡವನ್ನು ಹೇಳ್ತೀನಿ. ನಾವು ಬೋಟಲ್ಲಿ ಬರ್ತಾ ಇರುವಾಗ, ನಮ್ಮ ತಮ್ಮ ವಿಡಿಯೋ ಮಾಡ್ಕೊತ ಬರ್ತಾ ಇರುವಾಗ ಅಚಾನಕ್ಕಾಗಿ ಮೊಬೈಲ್ ಕೆಳಗೆ ಬಿತ್ತಂತೆ. ಕೆಳಗೆ ಬಿದ್ದ ತಕ್ಷಣ ಅವರು ನಿರಾಸೆ ಆದರು. ಆಯಿತು, ನನ್ನ ಮೊಬೈಲ್ ಗಂಗಾ ನದಿ ಹೋಯಿತು ಅಂಥೇಳಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅವರಿಗೆ ಸಿಕ್ಸ್ ಸೆನ್ಸ್ ಅಂತೀವಲ್ಲ, ಅದು ಒಂದು ಸ್ವಲ್ಪ ಜಾಗೃತೆಗೊಳಿಸ್ತಂತೆ. ಇಲ್ಲೋ ಇದೆ ನಿಮ್ಮ ಮೊಬೈಲು, ಹುಡುಕು ಅಂಥೇಳಿ. ಅವ್ರು ತಕ್ಷಣ ಬ್ಯಾಟ್ರಿ ತೊಗೊಂಡು ಹುಡುಕಿದ್ರಂತೆ. ನೋಡಿದರೆ ಕೆಳಗಡೆ ಅದೇನೋ ಮೋಟ್ರ್ ಇರುತ್ತಲ್ಲ, ಸ್ಟಾರ್ಟಿಂಗ್ ಮಷನ್ನು, ಅದರೊಳಗೆ ಕುಂತಿತ್ತಂತೆ. ಅಲ್ಲಿ ಫುಲ್ಲು ನೀರಿದೆಯಂತೆ, ಆ ನೀರೊಳಗೆ ಮೊಬೈಲ್ ಇತ್ತಂತೆ. ಇವರು ಬೋಟು ಸ್ಟಾರ್ಟ್ ಮಾಡೋನು ಕರೆದು ಅದನ್ನು ತೆಕ್ಕೊಡು ಅಂತ ಹೇಳಿದ್ರಂತೆ. ಅವನು ತೆಕ್ಕೊಟ್ನಂತೆ. ಇನ್ನೊಂದು ಪವಾಡ ಅಂದರೆ, ನಾವು ವಿಶ್ವನಾಥನ ದರ್ಶನಕ್ಕೆ ಹೋಗುವಾಗ ಮೊಬೈಲು ಬ್ಯಾಗು ಎಲ್ಲ ಒಂದು ಕಡೆ ಇಟ್ಟು ಹೋಗಬೇಕು. ಅದು ಇಟ್ಟು ಹೋಗಿದ್ವಿ. ತಿರ್ಗಾ ಬಂದು ನಮ್ಮ ಮೊಬೈಲು ಬ್ಯಾಗು ಎಲ್ಲ ತೊಗೊಂಡಾವಾಗ ನಮ್ಮ ಅಕ್ಕ ಒಬ್ಬರು ಬ್ಯಾಗ್ ಒಳಗೆ ಮೊಬೈಲ್ ಇಟ್ಟಿದ್ರಂತೆ. ಅದು ಕಾಣ್ತಾನೇ ಇಲ್ಲ. ಹುಡುಕಿ ಎಷ್ಟೊಂದು ಅರ್ಧ ಗಂಟೆ ಹುಡುಕಿದ್ದಾರೆ ಅವರು. ವೆನಿಟಿ ಬ್ಯಾಗ್ ಒಳಗಿದ್ದು ಮೊಬೈಲು ಕಾಣ್ತಾ ಇಲ್ಲ. ಇವರು ನಿರಾಸೆಯಾಗಿ ನಡ್ಕೊಂಡು ಹೋಗುವಾಗ ವಿಶ್ವನಾಥ ಹತ್ರ ಹೇಳ್ತಾ ಹೋದ್ರಂತೆ, ಯಾಕೆ ಸ್ವಾಮಿ ನನಗೆ ಹೀಗೆ ಮಾಡದಿ, ನಾನು ನಿನ್ನ ದರ್ಶನಕ್ಕೆ ಬಂದಿದ್ದೆ ತಪ್ಪ, ನಿನ್ನ ದರ್ಶನ ಪಡಿಬೇಕಂತ ಬಂದಿದ್ದೀನಿ ಅಂಥೇಳಿ ತಮ್ಗೆ ಏನೇನು ಬೇಕೋ ಎಲ್ಲ ಹೇಳ್ತಾ ಹೋಗಿದಾರಂತೆ. ಒಂದು ಅರ್ಧ ಗಂಟೆ ಬಿಟ್ಟು ಇವರೇನೋ ಬೇರೆ ವಸ್ತು ತೆಗಿಲಿಕ್ಕೆ ಅಂತ ಕೈ ಹಾಕಿದರೆ ಮೊಬೈಲ್ ಸಿಕ್ತಂತೆ ಅವ್ರಿಗೆ ಫಸ್ಟು. ಇದು ಒಂದು ರೀತಿ ಪವಾಡನೇ ಅಲ್ವಾ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ವೀಕ್ಷಕರೇ, ನಾನು ನಿಮಗೀಗ ಗಂಗಾರತಿನ ತೋರಿಸ್ತೀನಿ. ಗಂಗಾರತಿಯ ನಂತರ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನನ್ನ ವಿಡಿಯೋ ಯಾವುದಂತ ನಿರೀಕ್ಷಿಸಿ.
ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿರಿ. ಈ ಗಂಗಾರತಿ ಸುಮಾರು 1.5 ರಿಂದ 2 ತಾಸು ನಡೆಯುತ್ತೆ. ಇಲ್ಲಿಂದ ನಾವು ನಮ್ಮ ರೂಮಿಗೆ ಹೋಗಿ ಸೇರಿಕೊಂಡ್ವಿ.